ஏகோவா சுகம் தந்தீரே நன்றி ஐயா. ஏகோவா சுகம் தந்தீரே நன்றி ஐயா. சுகம் தந்தீரே நன்றி ஐயா. உம்மை முழு உள்ளத்தோடு ஆராதிப்பேன், முழு பலத்தோடு அன்பு கூறுவேன். ஆராதனை ஆராதனை சேர்ந்து சொல்லமா? ஆராதனை ஆராதனை இசையா. ஆராதனை 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 அன்பு கூறுவே இன்னும் அதிகமாய் ஆராதிப்பேன், இன்னும் ஆர்வமாய் அன்பு கூறுவேன், இன்னும் அதிகமாய் ஆராதிப்பேன், இன்னும் ஆர்வமாய் உம்மை முழு உள்ளத்தோடு ஆராதிப்பேன், முழு பலத்தோடு அன்பு கூறுவேன். ஆராதன் ஆராதனை இசையாம். ஆராதனை 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 ಆರಾಧನೆ ಆರಾಧನೆ ನಿನ್ನ ಪ್ರೀತಿಸಲು ಈ ಹೃದಯ ಸಾರದು ಏಸಯ್ಯ. ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಶೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾರದು ಏಸಯ್ಯ. ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, மகிமை ஏசையா. சொல்லலாம். ஸ்தோத்ர ஏசையா, மகிமை ஏசையா. ஸ்தோத்ரம் ஸ்தோத்ர ஏசையா, மகிமை ஏசையா. ஸ்தோத்ர ஏசையா, மகிமை ஏசையா. ನಿನ್ನ ಪ್ರೀತಿಸಲು ಈ ಹೃದಯ ಸಾರದು ಏಸಯ್ಯ. ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ನಿನ್ನ ಪ್ರೀತಿಸಲು ಈ ಹೃದಯ ಸಾರದು ಏಸಯ್ಯ. ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಸ್ತೋತ್ರ ಏಸಯ್ಯ, ಮಹಿಮೆ ಏಸಯ್ಯ. ಸ್ತೋತ್ರ ಏಸಯ್ಯ, மகிமை ஏசையா. ஸ்தோத்ர ஏசையா, மகிமை ஏசையா. ஸ்தோத்ர ஏசையா, மகிமை ஏசையா. உம்மை முழு உள்ளத்தோடு ஆராதிப்பேன், முழு பலத்தோடு அன்பு கூறுவேன். ஆராதனை 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 இசையா. ஆராதனை 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 பரலோகவெல்லாம் நினதேசையா. ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. பரலோகவெல்லாம் ನಿನದೇಸಯ್ಯ. ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ನಡೆಸಿರುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ನಡೆಸಿರುವೆ. ಶಾಶ್ವತವಾದ ನನ್ನನ್ನು ನೀನೇ ನೆಲೆಸಿದೆ. ಶಾಶ್ವತವಾದ ನನ್ನನ್ನು ನೀನೇ ನಿಲ್ಲಿಸಿದೆ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿಗೆ ಏಲಪ್ಪ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿಗೆ ಏಲಪ್ಪ. ಈ ಹಾಡು
ಆಡುವೆನು ನನ್ನೇಸುವೆ. ನಿನ್ನಿಂದಾಗಾದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗಾದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇನಯ್ಯ. ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಯೇ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕುವಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನನ್ನ ಕಾಣುವ ನನ್ನ ಕುರುಬನೇ ಎಲ್ರೂ ನೀನೇನಯ್ಯ. ನನ್ನ ಕಾಣುವ ನನ್ನ ಕುರುಬನೇ ಎಲ್ರೂ ನೀನೇನಯ್ಯ. ಆರಾಧನೆ 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 ಆರಾಧನೆ. ಪರಲೋಕ ರಾಜನಿಗೆ ಆರಾಧನೆ ಆರಾಧನೆ ಆರಾಧನೆ. ನಿನ್ನಿಂದಾಗಾದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗಾದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇನಯ್ಯ. ಇದುವರೆಗೂ ಆಮೆನ್ ನನ್ನ ನಡೆಸಿದ ಎಬಿನೇಸರ್ ನೀನೇನಯ್ಯ. ಸರಿ ಆಮೆನ್. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇಸಯ್ಯ, ನನ್ನ ಆಧಾರವು ನೀನೇಸಯ್ಯ. ಆಶ್ರಯವು ನೀನೇಸಯ್ಯ, ನನ್ನ ಆಧಾರವು ನೀನೇಸಯ್ಯ. ಪಾಪದ ಮರಣದಲ್ಲಿ ಇದ್ದಾತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಾತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ, ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಎಲ್ಲರೂ ಸೇರಿ ಏಸಯ್ಯ ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ಕರ್ತನೇ, ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ.
ಏಸಯ್ಯ ಏಸಯ್ಯ ನೀನಿಲ್ಲದ್ರೆ ನಾನಿಲ್ಲಯ್ಯ ಏಸಯ್ಯ ಏಸಯ್ಯ ನೀನಿಲ್ಲದ್ರೆ ನಾನಿಲ್ಲಯ್ಯ ಆಶ್ರಯವೇ ನನ್ನಾಧಾರವೇ ನಿಮಗೆ ನಾನಾರಾಧನೆ ಸಲಾಮ ಆಶ್ರಯವೇ ನನ್ನಾಧಾರವೇ ನಿಮಗೆ ನಾರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಿನ್ನನ್ನೇ ಕೊಂಡಾಡುವೆ ನನ್ನ ಬದುಕಿರುವ ಕ್ಷಣವೆಲ್ಲ ನಿನ್ನನ್ನೇ ಕೊಂಡಾಡುವೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಹಾಕೃಪೆಯಿಂದ ಮತ್ತೆ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ, ನಿಮಗೋಸ್ಕರ ದೇವರ ವಾಕ್ಯವನ್ನು ಹಂಚಿಕೊಂಡು ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅದೇ ರೀತಿ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ, ನಂಬುತ್ತಿರುವ ಪ್ರತಿಯೊಬ್ಬರನ್ನ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮನ್ನು ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ. ಕರ್ತನಾದ ಯೇಸು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಎಲ್ಲ ಕಾರ್ಯಗಳನ್ನು ಕರ್ತನ ಆಶೀರ್ವದಿಸಿ ಹೆಚ್ಚಿಸಲಿ. ಆಮೇನ್, ಹಲ್ಲೆಲೂಯ. ಕಾರಣ ಈ 2026ನೇ ವರ್ಷದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ, ಐ ವಿಲ್ ಬ್ಲೆಸ್ ಯು ಆ್ಯಂಡ್ ಮಲ್ಟಿಪ್ಲೈ ಯು. ನಾನು ನಿಮ್ಮನ್ನು ನಿಜವಾಗಿ ಆಶೀರ್ವದಿಸಿ ಹೆಚ್ಚಿಸು ಎಂಬುದಾಗಿ. ಆಮೇನ್. ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ಈ ವರ್ಷ ದೇವರ ಮಕ್ಕಳಿಗೆ, ಪ್ರಾರ್ಥಿಸುವಂಥ ಮಕ್ಕಳಿಗೆ, ಆರಾಧಿಸುವಂಥ ಮಕ್ಕಳಿಗೆ, ಆತನಿಗೆ ಸೇವೆ ಮಾಡುವ ಮಕ್ಕಳಿಗೆ, ಆತನ ನಂಬುವಂಥ ಮಕ್ಕಳಿಗೆ ದೇವರು ಬೇರೆ ಆಶೀರ್ವಾದ ಕೊಡೋದು ಮಾತ್ರ ಅಲ್ಲ, ಆ ಆಶೀರ್ವಾದವನ್ನು ಹೆಚ್ಚಿಸುವಂಥ ದೇವರಾಗಿದ್ದಾರೆ. ನೀವು ನಂಬಿದರೆ ದೇವರ ಮಹಿಮೆ ಕಾಣ್ತೀರಾ. ಆಮೇಲೆ ಸರಿಪಿದ ಮಕ್ಕಳೇ, ಇವತ್ತು ಕೂಡ ಈ ಫೆಬ್ರವರಿ ತಿಂಗಳು ದೇವರು ನಮಗೆ ಕೊಟ್ಟಂಥ ವಾಗ್ದಾನವನ್ನು, ದೇವರ ವಾಗ್ದಾನವನ್ನು ಕೇಳಿ ಆ ವಾಗ್ದಾನವನ್ನು ನಂಬಿ ಆ ವಾಗ್ದಾನ ವಿಶ್ವಾಸಿಸುವಾಗ ಈ ತಿಂಗಳು ಪೂರ್ತಿಯಾಗಿ ದೇವರು ತಮ್ಮ ಮಕ್ಕಳಿಗೆ ಕೊಟ್ಟಂಥ ವಾಗ್ದಾನ ಪ್ರಕಾರ ನಡೆಸಲು ಆತನ ಶಕ್ತನಾಗಿದ್ದಾನೆ. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ನಮ್ಮ ದೇವರು ವಾಗ್ದಾನ ಮಾಡುವಂಥ ದೇವರಾಗಿದ್ದಾರೆ. ನಾವು ಸತ್ಯದ ನೋಡುವಾಗ ದೇವರ ವಾಕ್ಯವು ಅನೇಕರಿಗೆ, ಅರಸುಗಳಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ಇಸ್ರೇಲ್ ಜನರಾಗಿರ್ಬೋದು, ಪರಿಶುದ್ಧವಂತರಾಗಿರ್ಬೋದು, ಆಮೇನ್, ಅನೇಕರಿಗೆ ಯೇಸು ಸ್ವಾಮಿ ದೇವರಾದ ಕರ್ತನು ವಾಗ್ದಾನ ಮಾಡಿದರೂ ಮಾತ್ರ ಅಲ್ಲ, ಅವರ ಜೀವಿತದಲ್ಲಿ ಆತನು ಕೊಟ್ಟಂಥ ವಾಗ್ದಾನವನ್ನು ನೆರವೇರಿಸಿದ್ದಾನೆ. ಅದೇ ರೀತಿ ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ, ನಂಬುತ್ತಿರುವ ಪ್ರತಿಯೊಬ್ಬರು ಕೂಡ ಈ ತಿಂಗಳು ದೇವರು ನಿಮಗೇನು ಪ್ರಾಮಿಸ್ ಮಾಡ್ತಿದ್ದಾರೋ ಅಥವಾ ಏನು ವಾಗ್ದಾನ ಕೊಡ್ತಿದ್ದಾರೋ ಅದನ್ನು ನೆರವೇರಿಸುವುದಕ್ಕೆ ಆತನು ನಂಬಿಗಸ್ತ ದೇವರಾಗಿದ್ದಾರೆ, ನಂಬಿಕೆ ಉಳ್ಳ ದೇವರಾಗಿದ್ದಾರೆ. ಆತನು ನಂಬಿಗಸ್ತ ದೇವರು ಮಾತ್ರ ಅಲ್ಲ, ಪರಿಶುದ್ಧವಾದ ನೀತಿ ಉಳ್ಳ ದೇವರಾಗಿದ್ದಾರೆ. ಈ ತಿಂಗಳು ಪ್ರತಿ ಮಕ್ಕಳೇ, ದೇವರು ಆತನ ವಾಗ್ದಾನ ಕೊಡೋದು ಮಾತ್ರ ಅಲ್ಲ, ನಿಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸುವುದಾಗಿದ್ದಾರೆ. ಇವತ್ತು ಯಾಕೆ ತುಂಬ ದೇವರ ಮಕ್ಕಳಲ್ಲಿ ದೇವರ ವಾಗ್ದಾನಗಳು ನೆರವೇರ್ತಿಲ್ಲ? ಇವತ್ತು ತುಂಬ ಜನ ವಾಗ್ದಾನವನ್ನು ಕೇಳ್ತಾರೆ, ನೋಡ್ತಾರೆ, ಓದುತ್ತಾರೆ, ಆದರೆ ದೇವರು ಆ ವಾಗ್ದಾನ ನೆರವೇರಿಸಬೇಕಾದ್ರೆ ಆತ ನಮಗೆ ಕೊಡುವಂಥ ಆಲೋಚನೆಗೆ ನಾವು ವಿಧೇಯರಾಗುವಾಗ, ಆ ಆಲೋಚನೆ ಪ್ರಕಾರ ಕೈಗೊಂಡು ನಡೆಯುವಾಗ ದೇವರು ಆತನ ಪ್ರಾಮಿಸ್, ಆತನ ವಾಗ್ದಾನವನ್ನು ನೆರವೇರಿಸೋದಕ್ಕೆ ಶಕ್ತನಾಗಿದ್ದಾರೆ ಮಕ್ಕಳೇ. ಆದ್ದರಿಂದ ಈ ವಾಗ್ದಾನವನ್ನು ಕೇಳುವುದು ಮಾತ್ರ ಇಲ್ಲ, ಪ್ರತಿದಿನ
ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ, ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ, ನಿಮ್ಮ ಉಪವಾಸ ಪ್ರಾರ್ಥನೆಗಳಲ್ಲಿ ಈ ದೇವರ ವಾಗ್ದಾನ ಇಟ್ಟು, ಸ್ವಾಮಿ ಈ ತಿಂಗಳು ನನಗೆ, ನನ್ನ ಕುಟುಂಬಕ್ಕೆ ನೀನು ವಾಗ್ದಾನ ಮಾಡಿದ ಸ್ವಾಮಿ, ಈ ವಾಗ್ದಾನವನ್ನು ನಾವು ಕುಟುಂಬವಾಗಿ ಮನಪೂರ್ತಿಯಾಗಿ ನಾವು ನಂಬುತ್ತೇವೆ, ವಿಶ್ವಾಸ ಮಾಡುತ್ತೇವೆ. ಈ ವಾಗ್ದಾನ ಪ್ರಕಾರ ನಮಗೆ ನೆರವೇರಿಸೋದಕ್ಕೆ ನೀನು ಶಕ್ತನಾಗಿದೆಯಪ್ಪ. ಆಮೇನ್. ನಂಬತಕ್ಕನಾಗಿದೆಯಪ್ಪ, ನೀತಿಗಳ ದೇವರಾಗಿದೆಯಾ. ಆಮೇನ್. ನಾವು ನಂಬುತ್ತೇವೆ ಎಂದು ಹೇಳುವಾಗ, ನೀವು ಪ್ರಾರ್ಥಿಸುವಾಗ, ಆ ವಾಗ್ದಾನಕ್ಕೆ ಕೈಗೊಂಡು ನಡೆಯುವಾಗ ನಿಜವಾಗಲೂ ಮಕ್ಕಳೇ, ಖಂಡಿತವಾಗಿ ದೇವರ ವಾಗ್ದಾನ ನಿಮ್ಮ ಜೀವನದಲ್ಲಿ ಫಲಿಸ್ತದೆ. ಯಾಕಂದರೆ ತುಂಬ ಜನ ವಾಗ್ದಾನ ಕೇಳ್ತಾರೆ, ಓದುತ್ತಾರೆ, ಆದರೆ ಅದರ ಪ್ರಕಾರ ಪ್ರಾರ್ಥಿಸುವುದಿಲ್ಲ, ಅದರ ಪ್ರಕಾರ ದೇವರು ಕೊಡುವ ಆಲೋಚನೆ ಪ್ರಕಾರ ನಡೆಯುವುದಿಲ್ಲ. ಮತ್ತು ಹೇಗೆ ನಮ್ಮ ಜೀವಿತದಲ್ಲಿ ದೇವರ ವಾಗ್ದಾನ ನೆರವೇರಲು ಸಾಧ್ಯ? ಆಮೇನ್. ಆದ್ದರಿಂದ ಇವತ್ತು ಕೂಡ ದೇವರ ಆತ್ಮನು, ಪರಿಶುದ್ಧ ಆತ್ಮನು ಈ ಫೆಬ್ರವರಿ ತಿಂಗಳು ನಮಗೆ ಕೊಡುವಂಥ ವಾಗ್ದಾನವನ್ನು ಕೇಳುವುದು ಮಾತ್ರ ಅಲ್ಲ, ಅದನ್ನು ಹೊಂದಿಕೊಂಡು ಅದನ್ನು ಪ್ರಾರ್ಥಿಸಿ ಅದರ ಪ್ರಕಾರ ನಾವು ಕೈಗೊಂಡು ನಡೆಯುವಾಗ ಈ ತಿಂಗಳು ಪೂರ್ತಿಯಾಗಿ ದೇವರು, ವಾಕ್ಯವಾದ ದೇವರು ಆತನ ವಾಕ್ಯದ ಪ್ರಕಾರ, ವಾಗ್ದಾನ ಪ್ರಕಾರ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕಾರ್ಯಗಳನ್ನು ಆಶ್ರಯಿಸುವ ದೇವರಾಗಿದ್ದಾರೆ. ಈ ತಿಂಗಳು ದೇವರಾದ ಕರ್ತನು, ಪರಿಶುದ್ಧ ಆತ್ಮನು ನಮಗೆ ಕೊಟ್ಟಂಥ ವಾಗ್ದಾನ, ನನ್ನ ಅಭಿಷೇಕವು ನಿಮ್ಮ ಎಲ್ಲ ನೊಗಗಳನ್ನು ಮುರಿದು ಬಿಡುವುದು. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ವಾಕ್ಯವನ್ನು ತುಂಬ ಗಮನವಿಟ್ಟು ಕೇಳಬೇಕು. ಒಂದು ಭಯಭಕ್ತಿಯಿಂದ ನಾವು ಕೇಳಬೇಕು, ಒಂದು ನಿರೀಕ್ಷೆಯಿಂದ, ಒಂದು ವಿಶ್ವಾಸ ನಂಬಿಕೆಯಿಂದ ನಾವು ಕೇಳಬೇಕು. ಕಾರಣ ನಾವು ದೇವರ ವಾಗ್ದಾನವನ್ನು, ದೇವರ ವಾಕ್ಯವನ್ನು, ದೇವರಾದ ಕರ್ತರನ್ನ ಎಷ್ಟು ಘನಪಡಿಸ್ತೀವೋ, ಎಷ್ಟು ಮಹಿಮೆ ಪಡಿಸ್ತೀವೋ, ಎಷ್ಟು ನಾವು ಗೌರವಿಸ್ತೀವೋ ಅಷ್ಟೇ ಮಟ್ಟಿಗೆ ದೇವರು ನಮ್ಮನ್ನು ಕೂಡ ಗೌರವಿಸುವ ದೇವರಾಗಿದ್ದಾರೆ, ಘನಪಡಿಸುವ ದೇವರಾಗಿದ್ದಾರೆ. ನಮಗೂ ಕೂಡ ಆತನು ಮುಖ್ಯವನ್ನು ಕೊಡುವ ದೇವರಾಗಿದ್ದಾರೆ. ಆದ್ದರಿಂದ ಪ್ರೀತಿಯ ದೇವ್ರ ಮಕ್ಕಳೇ, ಏನೋ ಟಿ ವಿಲಿ ನೋಡ್ತಿದ್ದೀನಿ, ಟಿ ವಿಲಿ ಯಾರೋ ಮಾತಾಡ್ತಿದ್ದಾರೆ ಎಂಬುದಾಗಿ ಅಲ್ಲ. ದೇವರ ಆತ್ಮನು ತನ್ನ ಸೇವಕರ ಮೂಲಕ ನಿಮ್ಮೊಂದಿಗೆ ಮಾತಾಡುವ ದೇವರಾಗಿದ್ದಾರೆ, ವಾಗ್ದಾನ ಕೊಡುವ ದೇವರಾಗಿದ್ದಾರೆ. ಆ ವಾಗ್ದಾನವನ್ನು ನೆರವೇರಿಸುವಂಥ ಶಕ್ತನಾದ ದೇವರಾಗಿದ್ದಾರೆ. ಆಮೇನ್. ನೋಡಿ, ನನ್ನ ಅಭಿಷೇಕವು ನಿಮ್ಮ ಎಲ್ಲ ನೊಗಗಳನ್ನು ಮುರಿದು ಬಿಡುವುದು. ಆಮೇನ್. ಅಂದರೆ ನನ್ನ ಅಭಿಷೇಕ ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ನೊಗಗಳು, ಬಂಧನಗಳು, ಎಲ್ಲ ಕಟ್ಟುಗಳು, ಎಲ್ಲ ಭಾರಗಳು ನಿಮ್ಮನ್ನು ಮುರಿದು ಹಾಕಿಬಿಡುತ್ತದೆ, ನಿಮ್ಮನ್ನು ಪರಿಪೂರ್ಣ ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ನಾವು ಸತ್ಯದಲ್ಲಿ ಯೆಶಾಯ ಬರೆದ ಪ್ರವಾದನ ಪುಸ್ತಕ 10ನೇ ಅಧ್ಯಾಯ 27ನೇ ವಾಕ್ಯ, ಯೆಶಾಯ 10:27. ಪ್ರೀತಿಯ ಮಕ್ಕಳೇ, ನಿಮ್ಮ ಕೈಯಲ್ಲಿ ನೋಟ್ಬುಕ್ ಇದ್ದರೆ, ಪೆನ್ ಇದ್ದರೆ ಈ ವಾಕ್ಯವನ್ನು ಬರೆದಿಟ್ಕೊಳ್ಳಿ. ಈ ವಾಗ್ದಾನ ಬರೆದಿಟ್ಕೊಂಡು ಪ್ರತಿದಿನ ಆ ವಾಕ್ಯದ ಮೇಲೆ ಕೈ ಇಟ್ಟು, ಸ್ವಾಮಿ ನಿಮ್ಮ ಸೇವಕರ ಮೂಲಕ ನಮಗೆ ವಾಗ್ದಾನ ಕೊಟ್ಟಿದೆಯಪ್ಪ, ಈ ವಾಗ್ದಾನವನ್ನು ನಾನು, ನನ್ನ ಕುಟುಂಬ ಪರಿಪೂರ್ಣವಾಗಿ ನಂಬುತ್ತಿದ್ದೇವೆ, ಭರವಸೆಯಿಡ್ತಿದ್ದೇವೆ. ಈ ವಾಗ್ದಾನ ಪ್ರಕಾರ ಈ ತಿಂಗಳು ಪೂರ್ತಿ ನಮಗೆ ನಿಮ್ಮ ಅಭಿಷೇಕದ ಮೂಲಕ ನಾವು ಹೊರುತ್ತಿರುವಂಥ ಭಾರಗಳು, ನಾವು ಅನುಭವಿಸ್ತಿರುವಂಥ ಎಲ್ಲ ಕಷ್ಟ, ಬಂಧನಗಳು, ಎಲ್ಲ ಕಟ್ಟುಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಮುರಿಯಲ್ಪಡಲಿ ಸ್ವಾಮಿ. ಒಂದು ಬಿಡುಗಡೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಉಂಟಾಗಬೇಕೆಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ, ದೇವರ ಅಭಿಷೇಕ ನೀವು ವಾಕ್ಯವನ್ನು ಕೇಳುತ್ತಿರುವಾಗಲೇ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಬಂಧನಗಳು, ಎಲ್ಲ ಕಟ್ಟುಗಳು, ಎಲ್ಲ ನೊಗಗಳು, ಎಲ್ಲ ಸೈತನ ಕ್ರಿಯೆಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ದೇವರ ಅಭಿಷೇಕದಿಂದ ಅದು ಮುರಿಯಲ್ಪಟ್ಟು ನೀವು ಬಿಡುಗಡೆ ಆಗ್ತೀರಾ. ಒಂದು ಅದ್ಭುತವನ್ನು, ಒಂದು ಬಿಡುಗಡೆಯನ್ನು, ಒಂದು ಸೌಖ್ಯವನ್ನು, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ತೀರಾ. ನೋಡಿ, ಅಲ್ಲಿ ಯೆಶಾಯ ಬರೆದ ಪ್ರವಾದನ ಪುಸ್ತಕ 10ನೇ ಅಧ್ಯಾಯ 27ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಊಡಿದ ನೊಗ್ಗವು ಕತ್ತಿನಿಂದಲೂ ತೊಲಗುವು. ನೀವು ಪುಷ್ಟರಾದ ಕಾರಣ, ಅಂದರೆ ನೀವು ಅಭಿಷೇಕಿಸಲ್ಪಟ್ಟ ಕಾರಣ ನೊಗ್ಗವು ಮುರಿದು ಹೋಗುವುದು. ಆಮೇನ್. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ, ನೋಡುತ್ತಿರುವಾಗಲೇ ನಿಮ್ಮ ಪ್ರಾರ್ಥನೆ, ನಿಮ್ಮ ದಾಗ, ನಿಮ್ಮ ವಿಶ್ವಾಸ ಈ ರೀತಿಯಲ್ಲಿ, ಸ್ವಾಮಿ ನಿಮ್ಮ ಅಭಿಷೇಕ ಈಗ ನನ್ನ ಮೇಲೆ, ಸ್ವಾಮಿ ನಿಮ್ಮ ಅಭಿಷೇಕ ನನ್ನ ಕುಟುಂಬದ ಮೇಲೆ, ಸ್ವಾಮಿ ನಿಮ್ಮ
ನಿಮ್ಮ ಅಭಿಷೇಕ ನಮ್ಮ ಮನೆ ಮೇಲೆ ಸುರಿಸಲ್ಪಡಲಪ್ಪ, ತುಂಬಿಸಲ್ಪಡಲಪ್ಪ. ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮನೆಯೊಳಗಡೆ ದೇವರ ಅಭಿಷೇಕ ಈಗ ತುಂಬಿಸುವುದಾದರೆ, ದೇವರ ಅಭಿಷೇಕ ಈಗ ಇಳುವುದಾದರೆ, ಎಲ್ಲ ನುಗ್ಗುಗಳು, ಎಲ್ಲ ಕಟ್ಟು ಬಂಧನಗಳು, ಎಲ್ಲ ಸೈತನ ಕ್ರಿಯೆಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಮುರಿದು ಹೋಗಿ ನೀವೊಂದು ದೊಡ್ಡ ಬಿಡುಗಡೆಯನ್ನು, ದೊಡ್ಡ ಒಂದು ಅದ್ಭುತಗಳನ್ನು ಹೊಂದಿಕೊಳ್ತೀರಾ. ನೋಡಿ, ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ, ಊಡಿದ ನೊಗ್ಗವು ಕತ್ತಿನಿಂದಲೂ ತೊಲಗುವು. ನೀವು ಪುಷ್ಟರಾದ ಅಂದರೆ ಅಭಿಷೇಕಿಸಲ್ಪಟ್ಟ ಕಾರಣ ನೊಗ್ಗವು ಮುರಿದು ಹೋಗುವುದು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಫೆಬ್ರವರಿ ತಿಂಗಳು ದೇಶಕ್ಕಾಗಿ ಪ್ರಾರ್ಥಿಸುವಂಥ ಮಕ್ಕಳಿಗೆ, ದೇವರನ್ನ ಆರಾಧಿಸುವ ಮಕ್ಕಳಿಗೆ, ದೇವರಿಗೆ ಸೇವೆ ಮಾಡುವ ಮಕ್ಕಳಿಗೆ, ದೇವರನ್ನ ಯಾರೆಲ್ಲ ನಂಬುತ್ತಾರೋ ನೀವು ಕೊಡುವಂಥ ವಾಗ್ದಾನ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ನನ್ನ ಅಭಿಷೇಕದ ಮೂಲಕ, ನನ್ನ ಅಭಿಷೇಕದ ನಿಮಿತ್ತ ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಕಟ್ಟುಗಳನ್ನು, ಬಂಧನಗಳನ್ನು, ನೊಗ್ಗಗಳನ್ನು, ಭಾರಗಳನ್ನು ನಾನು ಮುರಿದು ಬಿಟ್ಟು ಈ ತಿಂಗಳು ಒಂದು ದೊಡ್ಡ ಬಿಡುಗಡೆಯನ್ನು, ಒಂದು ದೊಡ್ಡ ಅದ್ಭುತವನ್ನು ನಾನು ನಿಮಗೆ ಉಂಟು ಮಾಡ್ತೇನೆ. ಆಮೇಲೆ ನಂಬಿದರೆ ನೀವು ದೇವರ ಮಹಿಮೆನ ಕಾಣ್ತೀರಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನೊಗ್ಗ ಅಂದರೆ ಒಂದು ಭಾರ, ಆಮೇಲೆ ಒಂದು ಕಟ್ಟು, ಒಂದು ಬಂಧನ. ಒಂದು ವೇಳೆ ಅನೇಕರು ಈ ವಾಕ್ಯವನ್ನು ಕೇಳುತ್ತಿರುವ ನೀವು ಪಾಪ ಎಂಬ ಭಾರವನ್ನು ಹೊತ್ಕೊಂಡಿದ್ದೀರಾ, ಶಾಪ ಎಂಬ ಭಾರವನ್ನು ಹೊತ್ಕೊಂಡಿದ್ದೀರಾ, ವ್ಯಾಧಿ ರೋಗ ಬೆಲವಿನೆಂಬ ಭಾರನ ಹೊತ್ಕೊಂಡಿದ್ದೀರಾ, ಅನೇಕ ಸೈತನ ಕ್ರಿಯೆಗಳಿಂದ ನೀವು ಕಟ್ಟಲ್ಪಟ್ಟಿದ್ದೀರಾ, ಮಾಟ ಮಂತ್ರ ಶಕ್ತಿಯಿಂದ ನೀವು ಕಟ್ಟಲ್ಪಟ್ಟಿದ್ದೀರಾ, ಮರಣ ಕಟ್ಟಿದ ನೀವು ಕಟ್ಟಲ್ಪಟ್ಟಿದ್ದೀರಾ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಈಗ ಈ ದೇವರ ವಾಕ್ಯವನ್ನು ನೋಡುತ್ತಿರುವಾಗಲೇ, ಕೇಳುತ್ತಿರುವಾಗಲೇ, ನಂಬುತ್ತಿರುವಾಗಲೇ ಈ ವಾಕ್ಯದ ಮೂಲಕ ದೇವರ ಅಭಿಷೇಕ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮನೆ ಮೇಲೆ ಇಳಿತಿರುವಾಗಲೇ ಎಲ್ಲ ಪಾಪ ಕಟ್ಟುಗಳು, ಶಾಪ ಕಟ್ಟುಗಳು, ಎಲ್ಲ ವ್ಯಾಧಿ ಕಟ್ಟುಗಳು, ಎಲ್ಲ ರೋಗ ಕಟ್ಟುಗಳು, ಎಲ್ಲ ಮಾಟ ಮಂತ್ರ ಶಕ್ತಿಗಳು, ಎಲ್ಲ ಮರಣ ಕಟ್ಟುಗಳು, ಸೈತನ ಕಟ್ಟುಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ದೇವರ ಅಭಿಷೇಕದ ನಿಮಿತ್ತ ಅದು ಮುರಿದು ಹೋಗಿ ನಿಮಗೊಂದು ದೊಡ್ಡ ಬಿಡುಗಡೆಯನ್ನು ಉಂಟು ಮಾಡ್ತಾರೆ. ಅದರಿಂದ ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ, ಈ ವಾಕ್ಯವನ್ನು ನೋಡುತ್ತಿರುವಾಗಲೇ, ಅಪ್ಪ ಸ್ವಾಮಿ, ಅಭಿಷೇಕನಾದನೇ, ಅಭಿಷೇಕ ಕರ್ತನೇ, ನನ್ನನ್ನು, ನಮ್ಮ ಕುಟುಂಬವನ್ನು, ನನ್ನ ಮನೆಯನ್ನು ನಿಮ್ಮ ಅಭಿಷೇಕದಿಂದ ತುಂಬಿಸು. ಅಭಿಷೇಕಿಸಲ್ಪಟ್ಟ ಮನುಷ್ಯವಾಗಿ ಯಾವ ನುಗ್ಗವು, ಯಾವ ಭಾರವು, ಯಾವ ಕಟ್ಟು ಬಂಧನಗಳು, ಸೈತನ ಕ್ರಿಯೆಗಳು, ಮಾಟ ಮತ್ತು ಕ್ರಿಯೆಗಳು ಕ್ರಿಯೆ ಮಾಡಲು ಸಾಧ್ಯವಿಲ್ಲ. ಕಾರಣ ಅಭಿಷೇಕ ಎಲ್ಲ ನೊಗ್ಗಗಳನ್ನು, ಭಾರಗಳನ್ನು, ಕಟ್ಟು ಬಂಧನಗಳನ್ನು ಅದು ಮುರಿದು ಹೋಗುತ್ತದೆ. ನೀವು ಸತ್ಯದಲ್ಲಿ ಓದುವಾಗ ಒಂದು ವೇಳೆ ನೀವು ಕೇಳ್ಬೋದು, ದೇವರ ಅಭಿಷೇಕದಿಂದ ನಮಗೇನು ಆಶೀರ್ವಾದ, ಅಥವಾ ದೇವರ ಅಭಿಷೇಕದಿಂದ ನಮಗೇನು ಪ್ರಯೋಜನ? ನೀವು ಸತ್ಯದಲ್ಲಿ ಓದಿ ನೋಡುವಾಗ ನೀವು ಕೀರ್ತನೆಗಳು 89ನೇ ಅಧ್ಯಾಯ 20ರಿಂದ 25ನೇ ವಾಕ್ಯ, ಇದನ್ನು ಕೂಡ ನೀವು ಬರೆದಿಟ್ಟುಕೊಂಡು ಈ ತಿಂಗಳು ಪೂರ್ತಿಯಾಗಿ ನೀವು ಪ್ರಾರ್ಥಿಸುವಾಗ ದೇವರ ಆತ್ಮನು, ಅಭಿಷೇಕನಾದನು, ಅಭಿಷೇಕವಾದ ದೇವರು ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಕಟ್ಟು ನೊಗ್ಗಗಳನ್ನು, ಭಾರಗಳನ್ನು, ಬಂಧನಗಳನ್ನ ಅದನ್ನು ಮುರಿದಾಕಿ ನಿಮಗೊಂದು ದೊಡ್ಡ ಬಿಡುಗಡೆಯನ್ನು ನೀವು ಹೊಂದ್ಕೊಳ್ಳಿದ್ದೀರಾ. ನೋಡಿ, ಸ್ಲಾಮ್ಸ್ 89:20-25 ಕೀರ್ತನೆಗಳು 89ನೇ ಅಧ್ಯಾಯ 20ರಿಂದ 25ನೇ ವಾಕ್ಯ ಓದುವಾಗ ಅಲ್ಲಿ ದೇವರ ವಾಕ್ಯ ಬಿಡಿದೆ. ನನ್ನ ಸೇವಕನಾದ ದಾವೀದನನ್ನು ಕಂಡುಕೊಂಡು ನಾನು ನನ್ನ ಪರಿಶುದ್ಧ ತೈಲದಿಂದ ಅವನ್ನ ಅಭಿಷೇಕಿಸಿದ್ದೇನೆ. ಆಮೇಲೆ ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಕೇಳುವಾಗ ಸ್ವಾಮಿ, ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಮನೆಯನ್ನು ಸ್ವಾಮಿ ಅಭಿಷೇಕ ಮಾಡಪ್ಪ. ನಿಮ್ಮ ಪರಿಶುದ್ಧ ತೈಲದಿಂದ ಯಾವ ರೀತಿ ನಿಮ್ಮ ಸೇವಕನಾದ ದಾವೀದನನ್ನು ಅಭಿಷೇಕ ಮಾಡಿದರೋ ಅದೇ ರೀತಿ ಸಪ್ಪ ನಮ್ಮನ್ನು ಕೂಡ ಅಭಿಷೇಕ ಮಾಡು. ಆಮೇಲೆ ಒಂದು ವೇಳೆ ಕೇಳ್ಬೋದು, ಪ್ರಿಯ ಮಕ್ಕಳೇ, ಅಭಿಷೇಕದಿಂದ ನಮಗೇನು ಪ್ರಯೋಜನ? ದೇವರ ಅಭಿಷೇಕದಿಂದ ನಮಗೆ ಏನು ಆಶೀರ್ವಾದ? ಇಲ್ಲಿ ನೋಡುವಾಗ ದಾವೀದನ, ನನ್ನ ಸೇವಕನಾದ ದಾವೀದನನ್ನು ಕಂಡುಕೊಂಡು ಅವನ ಪರಿಶುದ್ಧ ತೈಲದಿಂದ ಅಭಿಷೇಕಿಸಿದ್ದೇನೆ. ನೀವು ಮೊದಲಾಗಿ ಹೋಗಿ ನೋಡುವಾಗ ಅವನ ಅಭಿಷೇಕ ಮಾಡಿದ ಮಾತ್ರ ಅಲ್ಲ, ನನ್ನ ಹಸ್ತವು ಅವನ ಮೇಲೆ ಸ್ಥಿರವಾಗಿರುವುದು. ನನ್ನ ಪ್ರೀತಿಯ ಮಕ್ಕಳೇ, ದೇವರು ಯಾರನ್ನು ಅಭಿಷೇಕ ಮಾಡ್ತಾರೋ, ದೇವರ ಅಭಿಷೇಕವನ್ನು ಯಾರು ಹೊಂದಿಕೊಂಡಿದ್ದಾರೋ ಅವರ ಮೇಲೆ ದೇವರ ಹಸ್ತ, ದೇವರ ಕೈ ಸ್ಥಿರವಾಗಿರುವುದು.
ದೇವರ ಹಸ್ತ ನಿಮ್ಮ ಮೇಲೆ ಸ್ಥಿರವಾಗಿರುವಾಗ, ದೇವರ ಕೈ ನಿಮ್ಮ ಮೇಲೆ ಸ್ಥಿರವಾಗಿರುವಾಗ, ಯಾವ ಶತ್ರು, ಯಾವ ಪಾಪ, ಶಾಪ, ಯಾವ ವ್ಯಾಧಿ, ಯಾವ ಮಾಟ ಮಂತ್ರ, ಯಾವ ಸೈತನ ಕ್ರಿಯೆಗಳು ನಿಮ್ಮನ್ನು ಮುಟ್ಟಲು, ನಿಮ್ಮನ್ನು ಜಯಿಸಲು, ನಿಮಗೆ ವಿರೋಧವಾಗಿ ಎತ್ತಲಲು ಸಾಧ್ಯವೇ ಇಲ್ಲ. ಕಾರಣ ರಕ್ಷಣೆ ಕೊಡುವ ಕೈ, ಜಯ ಕೊಡುವ ಕೈ, ನಮ್ಮನ್ನು ಕಾಯುವಂಥ ಕೈಯಾಗಿದೆ. ನೋಡಿ, ಮೊದಲನೇ ಆಶೀರ್ವಾದ ಆ ಅಭಿಷೇಕ ಹೊಂದಿದವರ ಮೇಲೆ. ದೇವರ ಅಭಿಷೇಕ ಯಾರು ಹೊಂದಿಕೊಳ್ತಾರೋ, ದೇವರ ಅಭಿಷೇಕವನ್ನು ಯಾರು ನೀವು ನಂಬ್ತಿರೋ, ದೇವರ ಹಸ್ತ ಅವನ ಮೇಲೆ ಸ್ಥಿರವಾಗಿರುವುದು. ಎರಡನೇ ಆಶೀರ್ವಾದ, ನನ್ನ ಭುಜವು ಅವರನ್ನ ಬಲಪಡಿಸುವುದು. ಆಮೇಲೆ ದಾವೀದನ ಅಭಿಷೇಕ ಮಾಡಿದ್ದು ಮಾತ್ರ ಅಲ್ಲ, ದೇವರ ಹಸ್ತ ಅವನ ಮೇಲೆ ಸ್ಥಿರವಾಗಿರೋದಲ್ಲ, ನನ್ನ ಭುಜವು ಅವನ ಬಲಪಡಿಸುವುದು. ಪ್ರೀತಿ ಮಕ್ಕಳೇ, ಇವತ್ತು ನೋಡುವಾಗ ಅನೇಕ ದೇವ್ರ ಮಕ್ಕಳು ಅವರು ಆತ್ಮಿಕ ಜೀವದಲ್ಲಿ, ಶಾರೀರಿಕ ಜೀವದಲ್ಲಿ, ಲೋಕಭಾಗ ಜೀವದಲ್ಲಿ ಅನೇಕರು ಸೋತು ಹೋಗೋದನ್ನು, ಹಿಂದೆ ಹೋಗೋದನ್ನು, ಬಿದ್ದು ಹೋಗುವುದನ್ನು, ಬಲೆಯಲ್ಲಿ ಹೋಗೋದನ್ನು, ಬೆಲವಿನ ಪಡೋದನ್ನು ನಾವು ನೋಡ್ತೀವಿ. ಆದರೆ ದೇವರ ಅಭಿಷೇಕ ನೀವು ಹೊಂದಿಕೊಳ್ಳುವುದಾದರೆ, ದೇವರ ಅಭಿಷೇಕ ನಿಮ್ಮ ಮೇಲೆ ಇಳಿಯುವುದಾದರೆ, ಆತನ ಭುಜ ನಿಮ್ಮನ್ನು ಬಲಪಡಿಸುವುದು. ಮೂರನೇದಾಗಿ, ವೈರಿಯ ಕುತಂತ್ರವು ಅವನಲ್ಲಿ ಸಾಗೋದು. ನಿಮಗೆ ವಿರೋಧವಾಗಿ ಕೆಡುಕಾದ ಸೈತಾನ, ಕೆಡುಕಾದ ಮನುಷ್ಯರು ಎಷ್ಟು ಮಾಟ ಮಂತ್ರ, ಎಷ್ಟು ಶೂನ್ಯವನಿಕ್ಕಿದ್ರು ಕೂಡ ಅದು ನಿಮ್ಮಲ್ಲಿ ಅವರ ತಂತ್ರ ಕುತಂತ್ರ ಯಾವುದು ಕೂಡ ನಿಮ್ಮಲ್ಲಿ ಫಲಿಸದು. ನಾಲ್ಕನೇದು, ಯಾವ ಕೆಡುಕನು ಅವನು ಕುಗ್ಗಿಸಲಾರನು. ಆಮೇಲೆ ಒರ್ವಾಗಿ ಮಕ್ಕಳೇ, ನಿಮಗೆ ವಿರೋಧವಾಗಿ, ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ, ನಿಮ್ಮ ಕೈ ಇಟ್ಟು ಮಾಡುವಂಥ ಪ್ರಯಾಸ, ಅದು ಬಿಸ್ನೆಸ್ ಆಗಿರ್ಬೋದು, ಸೇವೆ ಆಗಿರ್ಬೋದು, ಕೆಲಸವಾಗಿರ್ಬೋದು, ಯಾವ ಶತ್ರು ಅದನ್ನು ಇದು ಮಕ್ಕಳೇ ನಿಮ್ಮನ್ನು ಬೀಳಿಸ್ಬಿಡ್ಬೇಕು, ನಿಮ್ಮನ್ನು ಮೇಲೆ ಬರೋಕ್ಕೆ ಬಿಡಬಾರ್ದು, ನಿಮಗೆ ವಿರೋಧವಾಗಿ ಅನೇಕ ತಂತ್ರ ಮಂತ್ರ ಮಾಡಿದ್ರು ಕೂಡ ಯಾವ ಕೆಡುಕನು ಅವನ್ನ ಕುಗ್ಗಿಸಲಾರನು. ಆಮೇಲೆ ಐದನೇ ಆಸನೊಳಗ ಅವನ ವಿರೋಧಿಗಳನ್ನು ಅವನ ಮುಂದೆಯೇ ಜಜ್ಜಿ ಹಾಕುವನು. ನೋಡಿ ಮಕ್ಕಳೇ, ದೇವರ ಅಭಿಷೇಕ ಹೊಂದಿಕೊಳ್ಳೋದ್ರಿಂದ, ದೇವರ ಅಭಿಷೇಕ ನಮ್ಮನ್ನು ತುಂಬಿಸೋದ್ರಿಂದ ಎಷ್ಟೊಂದು ಆಶೀರ್ವಾದಗಳು, ಎಷ್ಟೊಂದು ಪ್ರಯೋಜನಗಳು. ಅಲ್ಲಿ 5ನೇ ವಾಕ್ಯದೊಳಗ ಅವನ ವಿರೋಧಿಗಳನ್ನು ಅವನ ಮುಂದೆ ಜಜ್ಜಿ ಹಾಕುವನು. ನಮಗೆ ವಿರೋಧವಾಗಿ 1000 ಜನ ಎದ್ದಲ್ಲಿ ಕ್ರಿಯೆ ಮಾಡಲಿ, ಯುದ್ಧ ಮಾಡಲಿ, ಅದರ ದೇವರ ವಾಗ್ದಾನ ಪಡೆದೆ ಅದರ ಅಭಿಷೇಕ ನಾವು ಹೊಂದಿಕೊಂಡಾಗ ಅವನ ವಿರೋಧಿಗಳನ್ನು ಅವನ ಮುಂದೆ ಜಜ್ಜಿ ಹಾಕುವನು. 6ನೇ ವಾಕ್ಯ, ಅವನ ದ್ವೇಷಗಳನ್ನು, ಅವನ ಶತ್ರುಗಳನ್ನು ಹತ ಮಾಡಿಬಿಡುವೆನು. ಆಮೇಲೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಕರ್ತನ ಹಸ್ತ ನಮ್ಮ ಜೊತೆ ಇರುವಾಗ ನಮಗೆ ವಿರೋಧವಾಗಿ ಎದ್ದೊಳ್ಳುವಂಥ ಶತ್ರುಗಳನ್ನು, ಕೆಡುಕಾದ ಮನುಷ್ಯರನ್ನ ದೇವರು ಹೇಳ್ತಾರೆ, ನಾನು ಅವ್ರನ್ನ ಹತ ಮಾಡಿ ಬಿಡುವೆನೋ, ಅಂದರೆ ಕತ್ತರಿಸಿ ಬಿಡುವೆನೋ ಎಂಬುದಾಗಿ ಹೇಳ್ತಾರೆ. ಏನದು? ನನ್ನ ಕೃಪೆ ಅವನೊಂದಿಗಿರುವುದು. ದೇವರ ಅಭಿಷೇಕ ಯಾರ ಮೇಲೆ ಇರ್ತದೋ, ಅಭಿಷೇಕ ಯಾರು ಹೊಂದಿಕೊಳ್ತಾರೋ, ದೇವರ ಕೃಪೆ ಆಮೇಲೆ ಅವರ ಮೇಲೆ ಇರುವುದು. 8ನೇದು, ನನ್ನ ಹೆಸರಿನಿಂದ ಅವನ ಕೊಂಬು ಎತ್ತಲ್ಪಡುವುದು. ನೀವು ದೇವರಿಂದ ಅಭಿಷೇಕಿಸಲ್ಪಟ್ಟಿದ್ದರೆ, ದೇವರ ಅಭಿಷೇಕ ನಿಮಗೆ ಸೂಚಿಸುತ್ತದೆ, ನಿಮ್ಮ ಕೊಂಬು ಎತ್ತಲ್ಪಟ್ಟಿರುವುದು. ಶತ್ರುಗಳ ಮಧ್ಯದಲ್ಲಿ, ಜಾತಿಗಳ ಮಧ್ಯದಲ್ಲಿ, ಕೆಡುಕಾದ ಮನುಷ್ಯರ ಮಧ್ಯದಲ್ಲಿ, ನಮಗೆ ವಿರೋಧವಾಗಿ ಕಿರಿ ಮಾಡುವಂಥ ಶತ್ರು ಮಧ್ಯದಲ್ಲಿ ನಮ್ಮ ಕೊಂಬು ಎತ್ತಲ್ಪಡುವುದು. ಕಡೆಯದಾಗಿ 9ನೇದು, ಅವನ ಹಸ್ತಕ್ಕೆ ಅಧಿಕಾರ ಕೊಡುವೆನೋ. ಆಮೇಲೆ ನನ್ನ ಪ್ರೀತಿ ಮಕ್ಕಳೇ, ಅನೇಕ ಜನರ ಏನು ನೋಡ್ತೀವಲ್ಲ, ಎಷ್ಟು ಪ್ರಾರ್ಥನೆ ಮಾಡ್ತೀನಿ ಪಾಸ್ಟರ್, ಎಷ್ಟು ಉಪವಾಸ ಇರ್ತೀನಿ ಪಾಸ್ಟರ್, ಎಷ್ಟು ನಾನು ಕಣ್ಣೀರು ಸುರಿಸ್ತೀನಿ ಪಾಸ್ಟರ್, ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಈ ಸೈತನ ಬಿಟ್ಟು ಹೋಗ್ತಿಲ್ಲ, ಈ ವ್ಯಾಧಿ ಬಿಟ್ಟು ಹೋಗ್ತಿಲ್ಲ, ಈ ಕಷ್ಟ ಬಿಟ್ಟು ಹೋಗ್ತಿಲ್ಲ, ಈ ದೆವ್ವ ಬಿಟ್ಟು ಹೋಗ್ತಿಲ್ಲ. ಅಧಿಕಾರ, ಅಭಿಷೇಕ ಪಟ್ಟಂಥ ಮನುಷ್ಯರಿಗೆ ದೇವರ ಅಭಿಷೇಕ ಯಾರ ಮೇಲೆ ಇರ್ತದೋ, ದೇವರ ಅಭಿಷೇಕವನ್ನು ಯಾರು ಹೊಂದಿಕೊಳ್ತಾರೋ, ದೇವರು ಅವರ ಕೈಯಲ್ಲಿ ಅಧಿಕಾರ, ಬಾಯಲ್ಲಿ ಅಧಿಕಾರ ಕೊಡ್ತಾರೆ. ನೀವು ಏನನ್ನು ಕಟ್ಟಿಸಿ ಪ್ರಾರ್ಥಿಸ್ತೀರೋ, ಯಾವುದನ್ನು ಬಂಧಿಸಿ ಪ್ರಾರ್ಥಿಸ್ತೀರೋ, ಮಂತ್ರ ಸೈತನ ವ್ಯಾಧಿ ಯಾವುದೇ ಆಗಿರ್ಬೋದು, ನೀವು ಬಂಧಿಸಿ ಕಟ್ಟಿಸಿ ಪ್ರಾರ್ಥಿಸುವಾಗ ಅದು ನಿಮ್ಮ ಮಾತನ್ನು ಕೇಳೋದು. ಕಾರಣ ನಿಮ್ಮ ಕೈಯಲ್ಲಿ, ನಿಮ್ಮ ಬಾಯಲ್ಲಿ ಅಭಿಷೇಕಗಳ ಮನಸ್ಸಿಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ. ಅದರಿಂದ ಇವಾಗ ಪ್ರಾರ್ಥನೆ ಮಾಡಿ ಹೋಗ್ತಿದ್ವಿ. ಎಸಪ್ಪ, ಒಂದೇ ಎಸಪ್ಪ, ಅಭಿಷೇಕನಾದನೇ, ಅಭಿಷೇಕ ದೇವರೇ, ನನ್ನನ್ನು, ನನ್ನ ಕುಟುಂಬನ, ನನ್ನ ಮನೆಯನ್ನು, ನನ್ನ ಸೇವೆಯನ್ನು ಅಭಿಷೇಕ ಮಾಡಪ್ಪ. ನೀವು ಅಭಿಷೇಕ ಹೊಂದಿಕೊಂಡ್ರೆ, ದೇವರ ಅಭಿಷೇಕ ನಿಮ್ಮ ಮೇಲೆ ಸುರಿಸಲ್ಪಟ್ರೆ, ಇವಾಗ ಹೇಳಿದಂಥ 9 ವಿಧವಾದ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿರುವಂಥ, ನಿಮ್ಮ ಸೆಳೆದಿರುವಂಥ ಯಾವುದೇ ಶಾಪ, ಮಾಟ ಮಂತ್ರಗಳು, ಅದು ಪಾಪ, ವ್ಯಾಧಿಗಳು, ಮರಣಗಳು, ಸಹಿತ ಕ್ರಿಯೆಗಳಿಂದ ಎಲ್ಲ ನೊಗ್ಗುಗಳು, ಭಾರಗಳು, ಕಟ್ಟು ಬಂಧಗಳು
ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಿಳಿದೇನೆ, ಅಭಿಷೇಕ ನಿಮ್ಮ ಮೇಲೆ ಇಳಿತಿರುವಾಗಲೇ, ದೇವರ ಅಭಿಷೇಕವನ್ನು ನೀವು ನಂಬುತ್ತಿರುವಾಗಲೇ, ದೇವರ ಅಭಿಷೇಕ ಹೊಂದಿಕೊಳ್ಳುತ್ತಿರುವಾಗಲೇ ಎಲ್ಲ ಕಟ್ಟುಗಳು, ಎಲ್ಲ ಬಂಧನಗಳು, ಎಲ್ಲ ಭಾರ ನೊಗಗಳು ಬಿಚ್ಚಲ್ಪಟ್ಟು ಒಂದು ದೊಡ್ಡ ಬಿಡುಗಡೆ ಈಗಲೇ ಸೌಖ್ಯ ಹೊಂದ್ಕೊಳ್ತೀರಾ, ಬಲ ಹೊಂದ್ಕೊಳ್ತೀರಾ, ಒಂದು ದೊಡ್ಡ ಸಮಾಧಾನ ನಿಮ್ಮ ಕುಟುಂಬದಲ್ಲಿ ತುಂಬುವುದನ್ನು ನೀವು ನೋಡ್ತೀರಾ. ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿ ಅಪ್ಪ, ನಮ್ಮನ್ನು ಅಭಿಷೇಕಿಸು, ನನ್ನ ಕುಟುಂಬನ ಅಭಿಷೇಕಿಸು, ನನ್ನ ಮನೆಯನ್ನು ಅಭಿಷೇಕಿಸು, ನನ್ನ ಸೇವೆಯನ್ನು ಸಭೆಯನ್ನು ಅಭಿಷೇಕಿಸು ಎಂದು ಪ್ರಾರ್ಥಿಸಿದರು. ಅಷ್ಟು ಜನರ ಮೇಲೆ ದಾವೀದನ ಕಂಡುಕೊಂಡು ಯಾವ ರೀತಿ ನಿಮ್ಮ ಪರಿಶುದ್ಧ ತೆರೆದ ಅಭಿಷೇಕ ಮಾಡಿ ನಿಮ್ಮ ಹಸ್ತ ಅವನ ಮೇಲೆ ಸ್ಥಿರವಾಗಿತ್ತಲ್ಲಪ್ಪ, ನಿಮ್ಮ ಭುಜ ಅವನ ಬಲಪಡಿಸಲಪ್ಪ, ಅದೇ ರೀತಿ ಸ್ವಾಮಿ ನಿಮ್ಮ ಅಭಿಷೇಕ ಪ್ರಾರ್ಥಿಸ್ತಿರುವಾಗಲೇ, ನಂಬುತ್ತಿರುವಾಗಲೇ, ಬೇಡಿಕೊಳ್ಳುತ್ತಿರುವಾಗಲೇ ನಿಮ್ಮ ಅಭಿಷೇಕ ಒಬ್ಬೊಬ್ಬರ ಮೇಲೆ, ಅವ್ರ ಕುಟುಂಬದ ಮೇಲೆ, ಅವ್ರ ಮನೆ ಮೇಲೆ ಇಳುತುಕ ಸ್ತೋತ್ರ ಮಾಡ್ತಾರಪ್ಪ. ಅವ್ರ ಜೀವನದಲ್ಲಿರುವಂಥ, ಕುಟುಂಬದಲ್ಲಿರುವಂಥ, ಸರಿದುವಂಥ ಎಲ್ಲ ನೊಗಗಳು, ಭಾರಗಳು, ಕಟ್ಟುಗಳು, ಬಂಧನಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಕರ್ತನೆ, ನಿಮ್ಮ ಅಭಿಷೇಕ ನಿಮಿತ್ತ ಎಲ್ಲ ಶಾಪ ಕಟ್ಟುಗಳು, ಎಲ್ಲ ಪಾಪದ ಕಟ್ಟುಗಳು, ಮರಣ ಕಟ್ಟುಗಳು, ಸೈತನ ಕಟ್ಟುಗಳು, ವ್ಯಾಧಿ ಕಟ್ಟುಗಳು, ದರಿದ್ರ ಸಾಲದ ಕಟ್ಟುಗಳು, ಆಮೇಲೆ ಎಲ್ಲ ಮಾಟ ಕಟ್ಟುಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮ ಅಭಿಷೇಕದ ಬಿಚ್ಚಲ್ಪಡಲಿ ಸ್ವಾಮಿ. ಮುರಿದು ಹೋಗೋದಕ್ಕೆ ಸ್ತೋತ್ರ ಮಾಡ್ತಪ್ಪ. ಒಬ್ಬೊಬ್ಬರ ಮೇಲೆ ನಿಮ್ಮ ಅಭಿಷೇಕ ಶಕ್ತಿ ಇರುವುದಕ್ಕೆ ಸ್ತೋತ್ರ. ಒಂದೊಂದು ಕುಟುಂಬದ ಎಲ್ಲ ಸೈತನ ಕ್ರಿಯೆಗಳು, ದೆವ್ವದ ಕ್ರಿಯೆಗಳು, ಅಸುತ್ತ ಕ್ರಿಯೆಗಳು, ಮಾಟದ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನಿಮ್ಮ ಅಭಿಷೇಕದ ಸುಟ್ಟಾಗಬೇಕ ಸ್ತೋತ್ರಪ್ಪ. ನಿಮ್ಮ ನಾಮ ಮಾತ್ರ ಮೈಪಡಲಿ. ಯಾರೆಲ್ಲ ನಂಬಿದಿರೋ ಅಷ್ಟು ಜನರಲ್ಲಿ ನೀವು ಅದ್ಭುತ ಮಾಡಿಬಿಡ್ಕ ಸ್ತೋತ್ರ. ನಿಮ್ಮ ನಾಮ ಮಾತ್ರ ಮೈಪಡಲಿ ನಮ್ಮ ಜೀವ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.